ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನಲ್ಲಿ ರೈತರ ಆಕ್ರೋಶ ಸ್ಫೋಟ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ವಿರುದ್ಧ ಪ್ರತಿಭಟನೆ. ಎಚ್ಚರಿಕೆ, ಸಬ್ಸ್ಟೇಷನ್ ನಿರ್ಮಾಣ ವಿಳಂಬದಿಂದ ಬೆಳೆಗಳು ಒಣಗುವ ಭೀತಿ. ಮುಳಬಾಗಿಲು ತಾಲೂಕಿನ ಆಲಂಗೂರು ಎಫ್ಐ ಫೀಡರ್ ವ್ಯಾಪ್ತಿಯ ರೈತರು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 7 ವರ್ಷಗಳಿಂದ ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ವಿಳಂಬ ಮಾಡುತ್ತಿರುವುದಾಗಿ ರೈತರು ಆರೋಪಿಸಿದ್ದಾರೆ. ರೈತರ ಹೇಳಿಕೆಯಂತೆ 1 ಎಕರೆ ಕೃಷಿ ಮಾಡಲು ಕನಿಷ್ಠ 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಆದರೆ ವಿದ್ಯುತ್ ಸರಿಯಾಗಿ ದೊರೆಯದೆ ನೀರಾವರಿ ಮಾಡಲು ಸಾಧ್ಯವಾಗುತ್ತಿಲ್ಲ. ವಿದ್ಯುತ್ ವ್ಯತ್ಯಾಸಗಳಿಂದಾಗಿ ಪಂಪು ಮೋಟಾರ್ಗಳು ಅನೇಕ ಬಾರಿ ಸುಟ್ಟು ಹೋಗುತ್ತಿದ್ದು, 1 ಬಾರಿ ದುರಸ್ತಿ ಮಾಡಲು 15 ರಿಂದ 20 ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ. ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಆಲಂಗೂರು ಎಫ್ಐ ಫೀಡರ್ ಸಮಸ್ಯೆ ನಿರ್ವಹಣೆಗೆ ಸರ್ಕಾರವು ಸುಮಾರು 20,78,23,000 ರೂಪಾಯಿ ವೆಚ್ಚದಲ್ಲಿ ಹೊಸ ಸಬ್ಸ್ಟೇಷನ್ ನಿರ್ಮಿಸಲು ಅನುಮೋದನೆ ನೀಡಿತ್ತು. ಇದಕ್ಕಾಗಿ ಒಡ್ಡಲಿ ಬಳಿ ಜಾಗ ಗುರುತಿಸಲಾಯಿತು. ಆದರೆ ಇಷ್ಟೊಂದು ದೊಡ್ಡ ಅನುದಾನ ಮಂಜೂರಾದರೂ ಇದುವರೆಗೂ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗದೇ ಇರುವುದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಳಬಾಗಿಲು ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವಿರುದ್ಧ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ರೈತರ ಸಮಸ್ಯೆಗಳ ಸ್ಪಂದನೆ ನೀಡದೇ ಇರುವುದನ್ನು ಖಂಡಿಸಿದ್ದಾರೆ. ಬೆಳೆಗಳಿಗೆ ನೀರು ಸಿಗದೆ ನಷ್ಟವಾಗುತ್ತಿರುವ ಪರಿಸ್ಥಿತಿಯನ್ನು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಲಂಗೂರು ಎಫ್ಐ ವ್ಯಾಪ್ತಿಯ ರೈತರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣ ಸಬ್ಸ್ಟೇಷನ್ ನಿರ್ಮಾಣ ಕಾರ್ಯ ಪ್ರಾರಂಭಿಸಿ ಸಮರ್ಪಕ ವಿದ್ಯುತ್ ಪೂರೈಕೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಾಗೂ ತೀವ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ರೈತರ ಬೆಳೆಗಳು ಒಣಗುವ ಸ್ಥಿತಿ ತಲುಪಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿಯುತ್ತಿರುವುದು ಗ್ರಾಮೀಣ ಕೃಷಿ ವ್ಯವಸ್ಥೆಗೆ ದೊಡ್ಡ ಹೊಡೆತವಾಗಿದೆ. ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕೆಂದು ರೈತರ ಒತ್ತಾಯವಾಗಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಏನಿಗೆ ಗೊತ್ತಿದೆ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಕವಿತಾ ಶಿಸ್ಪಂ ತಾಲೂಕು ನಿಮ್ಮ ಮೇಡಮ್ಗೆ ನಾವೇ ಕೆಲಸ ಕೊಟ್ಟಿದ್ದು, ಕಾಪಿ ಕೊಡ್ತಿಲ್ಲ ರೀ, ಕೆಲಸ ಕೊಡ್ತಿದ್ದೀವಿ. ಎಷ್ಟು ದಿವಸ ಬೇಕು ಹೇಳಿದ್ದೀವಿ ಕೆಲಸ ಮಾಡಕ್ಕೆ, ಕರೆಕ್ಟಾಗಿ ಆಶ್ವಾಸ ಮಾಡಿ. ಇಲ್ಲ ಅಂದರೆ ಮತ್ತೆ ಏನಿಲ್ಲ, ನಮ್ಮ ಹುಡುಗಿದ ನೀವು ಸದ್ಯಕ್ಕೆ ಶಾಂಪಲ್ ಇದು, ಮುಂದೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ఆ ఎక్స్ప్రెస్ లైన్ ఎప్పుడు ఇడుస్తారు అనేది కరెక్ట్ డేట్ చెప్పి ఒక 10 days ರೈತರ ಪರವಾಗಿ ಕೆಲಸ ಮಾಡಲೇಬೇಕು. ಇನ್ ಟೈಮಲ್ಲಿ ಕೆಲಸ ಮಾಡ್ಕೊಡ್ಬೇಕು. ರೈತರನ್ನ ಅವಮಾನ ಮಾಡ್ತಾರೆ. ನಮಗೆ ನೋಡಿ ಸರ್, ಇದನ್ನ ಆರ್ಕೆ ಉತ್ತರ ನನಗೆ ಗೊತ್ತಿಲ್ಲ, ಅಲ್ಲಿಗೆ ನನಗೆ ಗೊತ್ತಿಲ್ಲ, ನನ್ನ ಸಂಬಂಧ ಇಲ್ಲ, ಮತ್ತೆ ಸಂಬಂಧ ಇಲ್ಲ ನಿಮಗೆ. ನಿಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿದ್ದೀರಿ. ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ರೈತರಿಗೆ ನಿರಂತರ ಜೊತೆಗೆ ಕೆಲವೊಂದು ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ಅಂತಾರೆ. ಆ 10 ಗಂಟೆ 2 ಗಂಟೆ ಏನ್ ಮಾಡ್ತಾರೆ ಇವರು? ವೋಲ್ಟೇಜ್ ಮಿನಿಮಮ್ 300 ಇರಬೇಕು. ಆದ್ರೆ ನಮ್ಮ ಒಂದು ಟ್ರಾನ್ಸ್ಫಾರ್ಮರ್ಗಳಲ್ಲಿ 150, 180, 200 ಇದೆ. ಯಾವ್ದು 200 ದಾಟ್ತಾ ಇಲ್ಲ. ಒಂದೊಂದು ಬೋರ್ವೆಲ್ 1000 ಅಡಿಗೆ ಹೋಗ್ಬೇಕು, 800 ಅಡಿಗೆ ಹೋಗ್ಬೇಕು. ಅಲ್ಲಿಂದ ನೀರು ಒಂದು ಪಂಪ್ ಸೆಟ್ ಬಂದ್ಬಿಡಿ ಎಷ್ಟು HP, 15 HP ಮೇಲೆ ಇರ್ತದೆ. 15 HP ಗೆ 150 ಇದರಲ್ಲಿ ಆಗುತ್ತೇನ್ರಿ? ಎಷ್ಟಿರಬೇಕು? ಒಂದು 15 HP ಪಂಪ್ ಮೋಟ್ರು ನೀರು ನೆತ್ತಿ ಹೊರಗಾಕ್ಬೇಕಂದ್ರೆ ಒಂದು ಪವರ್ ಎಷ್ಟಿರಬೇಕು? ಅದನ್ನು ಗೊತ್ತಿದೆಯಾ? ಅದು ನಾನು ಹೇಳ್ಬೇಕು ನಿಮ್ಗೆ. ಅದು ನೀರು ಕೊಡ್ತಾ ಇದ್ದೀರಿ. ಏನಪ್ಪ ಕೆಲಸ ಮಾಡೋಣ, ದಯವಿಟ್ಟು ಕೇಳಿ. ಒಂದು 2 ನಿಮಿಷ ಇವರು ಈಗ ಸತ್ತಾದ್ಮೇಲೆ ಬದುಕ್ತಾನ ಬಿಟ್ಟಿರ್ಬೇಕು. ವ್ಯಾಪಾರ ಕುದುರ್ಲಿಲ್ವ ನಿಮಗೆ? 2 ವರ್ಷ ಬೇಕಾ? 2 ವರ್ಷ ನಾನು ಆಯ್ತು ಸರ್, ಒಂದು ಕೆಲಸ ಮಾಡಿ, ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕಿನವರು ಯಾರೇ ಆಗ್ಲಿ ಮನೆಗಳವರು ಕರೆಂಟ್ ಬಿಲ್ ಕಟ್ಟಬೇಡ್ರಿ.
ಯಾರಾದ್ರೂ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಕಟ್ ಮಾಡಕ್ ಬಂದಾಗ ನೀವು ಅವ್ರನ್ನ ಕಟ್ ಮಾಡಕ್ಕೆ ಪೊಲೀಸರು ಹೇಳ್ತಾ ಇದನ್ನ ಯಾರೋ ಕರೆಂಟ್ ಬಿಲ್ ಕಟ್ಲೇಬೇಡ್ರಿ 2 ವರ್ಷ ಒಪ್ಪುತ್ತೇನ್ರಿ ನೀವು ನಮ್ಮ ರೈತರಿಗೆ ಕರೆಂಟ್ ಕೊಡೋದಕ್ಕೆ 2 ವರ್ಷ ಬೇಕು ನಿಮ್ಗೆ 2 ವರ್ಷ ನಾವು ಕರೆಂಟ್ ಕಟ್ಟೋದಿಲ್ಲ ಇದು ಒಪ್ಪುಂತಾವ ಈಗ ಹೇಳ್ತೀರಲ್ಲ ನಿಮ್ಮವರು 5 ವರ್ಷ ಆಗಿದೆ ನಾವು ಅಂದ್ಬಿಟ್ಟು ಮಾಡೋದಕ್ಕೆ 2 ವರ್ಷ ಬೇಕಾ ಲಾಸ್ಟ್ ಇಯರ್ ಇದು ಪ್ರಾಬ್ಲಮ್ ಸರ್ ಲಾಸ್ಟ್ ಏನ್ ಸರ್ ಲಾಸ್ಟ್ ಏನ್ ಸರ್ 360 1 ವರ್ಷ ಸರ್ 1 ವರ್ಷಕ್ಕೆ 3 ಬೆಳೆ ಬೆಳಿಬೋದು ಲಾಸ್ಟ್ ಇಯರ್ ಇದು ಶುರುವಾದ ಮೇಲೆ ನಾವು ಅದು ಪ್ರಪೋಸಲ್ ಕೊಟ್ಟು ಸ್ಯಾಂಕ್ಷನ್ ಮಾಡ್ತೀವಿ ಸರ್ ನೀವು ಪಾಡಿಂದ ಪಾಡ್ಕೊಟ್ಟ ತಕ್ಷಣ ಅದೇ ಹೇಳ್ತಾರೆ ಸರ್ ಬೇರೆ ಹೇಳ್ತಾರಲ್ಲ ನೀವು ಬೇರೆ ಹೇಳ್ತಾರಲ್ಲ ನೀವು ನೀವು 5 ವರ್ಷ ಹೇಳ್ತಾ ಇದ್ದೀರಿ ಅಡಿಷನಲ್ ಫೀಡರ್ ಮಾಡಿದ್ವಿ ಯಾವಾಗ ಹೋಗ್ತೀವಿ ಅಡಿಷನಲ್ ಫೀಡರ್ ಹಾಗೆ ಒಂದು 3-4 ವರ್ಷ ಆಯ್ತು. ಎಲ್ರಿಗೂ ನಮಸ್ಕಾರ. ನಾವು ಇದು FI ಫೀಡ್ರು ನಾವು ಬಂದಾಗ 1-2 ವರ್ಷದಿಂದ ಸ್ವಲ್ಪ ಲೋಡ್ ಬರೋದು ಜಾಸ್ತಿ ಆಯಿತು. ಅದಕ್ಕೆ ಲಿಂಕ್ ಲೈನ್ ಮಾಡಿ F12 ಫೀಡ್ರ್ ಮೇಲೆ ಮತ್ತೆ ಅದನ್ನು ಲೋಡ್ನ F12 ಫೀಡ್ರ್ ಮೇಲೆ ಹಾಕಿದ್ವಿ. ಆಮೇಲೆ ಲಾಸ್ಟ್ ಇಯರಿಂದ ಮತ್ತೆ ಇದು 200 ಆರ್ಮ್ಸ್ ಬಂದಿತ್ತು. ಅದು ಕರೆಕ್ಟಾಗಿತ್ತು, 1-2 ವರ್ಷ ನಡೀತು. ಅದ್ರ ಜೊತೆಗೇ ನಾವು ಶಿವಣ್ಣವ್ರನ್ನ ಮತ್ತು ಎಲ್ಲರನ್ನೂ ಅಲ್ಲಿ ಒಂದು ಒಡ್ಡಳ್ಳಿಯಲ್ಲಿ ಸ್ಟೇಷನ್ ಆಗಬೇಕು, ಹಾಕಿದ್ರೆ ಈ ಕಡೆ ಒಟ್ಟು ಸಮಸ್ಯೆ ಬಗೆಹರಿತದೆ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿ ಅಲ್ಲಿ ಲ್ಯಾಂಡನ್ನು ಕೊಡಿಸಿದ್ದೀವಿ. ಅದು ಕಾರಣಾಂತರಗಳಿಂದ ಅದು ಸ್ಟೇಷನ್ ಇದುವರೆಗೂ ಆಗಿಬಿಟ್ಟಿದ್ರೆ ನಿಮಗೆ ಅಲ್ಲಿ ಸುತ್ತಮುತ್ತಲು ಜನಗಳಿಗೆ ಯಾವುದೇ ಒಂದು ವೋಲ್ಟೇಜ್ ಸಮಸ್ಯೆ ಇರ್ತಾ ಇರಲಿಲ್ಲ. ಈಗ ಅದು ಟೆಂಡರ್ ಎಲ್ಲ ಆಗಿದೆ. ನಾನು ಆಮೇಲೆ ಇವಾಗ KPTCL ಅಧಿಕಾರಿಗಳನ್ನ ಕೇಳಿದಾಗ ಅವರು ಏಪ್ರಿಲಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏಪ್ರಿಲಲ್ಲಿ ಆಗುತ್ತೆ. ಜೊತೆಗೇ ನಾವು ಇದು ಅವರು ಮಾಡ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು MNHಳ್ಳಿ ಸ್ಟೇಷನಿಂದ ಅಡಿಷ್ನಲ್ ಫೀಡರ್ ಒಂದು ರನ್ ಮಾಡ್ತಾಯಿದ್ವಿ ಇದಕ್ಕೆ FI ಫೀಡರ್ಗೆ. ಸೊ ಯಾವುದು ನಮ್ಗೆ ಜಲ್ದಿ ಈ ಫೀಡರ್ಗೆ ಇಲ್ಲ ಸ್ಟೇಷನ್ ಆದ್ರೂ ಅನುಕೂಲ ಆಗುತ್ತೆ ಜಲ್ದಿ, ಇಲ್ಲ ಫೀಡರು ಇನ್ನೊಂದು ಹೊಸ ಫೀಡರ್ ಮಾಡಿಬಿಟ್ರೂ ಅನುಕೂಲ ಆಗುತ್ತೆ ಅಂತ ಆ ದೃಷ್ಟಿನಲ್ಲಿ ನಾವು ಈ ಫೀಡ್ರಲ್ಲಿ ಯಾವುದು ಜಲ್ದಿ ಆದರೆ ಈ ಲೈನಿಗೆ ಈ FI ಫೀಡರ್ಗೆ ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ನಾನು ಆದಷ್ಟು ಶೀಘ್ರವಾಗಿ ಇದನ್ನು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ಇದು ವೋಲ್ಟೇಜು ಕಾರಣ ಗೊತ್ತಿಲ್ಲ, ಅಲ್ಲ ಅದು ನನ್ಗೆ ಗೊತ್ತಿಲ್ಲ. ಅದು KPTCL ಅಲ್ಲಲ್ಲ, ಅದು ಅಲ್ಲಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ದಟ್ ಈಸ್ KPTCL ಡಿಪಾರ್ಟ್ಮೆಂಟ್. ಅದು ನಾವು ಜಾಗ ನಾವೇ ಮಾಡಿಸ್ಕೊಟ್ಟಿದ್ದು, ನಾವು ಓಡಾಡಿನೇ ಎಲ್ಲ ಇದೆ. ಏನು ಮಾಡಿ ಅಲ್ಲ ನಾನೇ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಶಿವಣ್ಣವ್ರನ್ನ ಹಿಡ್ಕೊಂಡು ನಾಗೇಶ್ ಸಾಹೇಬ್ರನ್ನ ಹಿಡ್ಕೊಂಡು ಅದಕ್ಕೆ ಅಲ್ಲ ನಾವು ಮಾತಾಡಿದ್ವಿ. ಅದು ಏನಾಯ್ತು ನನ್ನ ಕಾರಣ ಗೊತ್ತಿಲ್ಲ. ಅಲ್ಲ ಅದು KPTCL ಅದು ಅಲ್ಲ. KPTCL ಸ್ಟೇಷನ್ ಮಾಡೋದು KPTCL, ಬೆಸ್ಕಾಂ ಕಡೆಯಿಂದ ಮಾಡೋದಿಲ್ಲ. ಸೊ ನಾನು ಅವ್ರು ನಿರಂತರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ KPTCL ಮಾಡಿ ನೀವು ಹೌದಾ? ಅಲ್ಲ ನಾವು ಅವ್ರನ್ನ ಕೇಳ್ಕೊಳ್ತಾನೆ ಇದ್ವಿ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಅದೇ ನಾವು KPTCL ಇಂದ ಮಾಡಬೇಕು. ಅಲ್ಲ ಈಗ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡೋದಕ್ಕೆ ಏಪ್ರಿಲ್ 1st ವೀಕ್ನಿಂದ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇನ್ನೊಂದು ಅಡಿಷನಲ್ ಲೈನ್ ಕೂಡ MNHಳ್ಳಿಯಿಂದ ನಾವು ಸ್ಯಾಂಕ್ಷನ್ ಆಗಿದೆ. ಇದನ್ನ ಬಿಸಿಲು ಕಾಲ ಬೇಸಿಗೆ ಕಾಲ ಬರ್ತಿದೆ ಅಂತ ಅದಕ್ಕೇನೆ, ಯಾಕಂದ್ರೆ ಸಾಲ ಮಾಡಿ ಬೆಳೆಗಳು ಹಾಕಿದ್ದಾರೆ ರೈತ. ಇಲ್ಲ ಅದಕ್ಕೆ ನಾವು ಮಾಡ್ತಾ ಇದೀವಿ. ಅಲ್ಲ ಅದಕ್ಕೆ ಅಲ್ಲ ಅದಕ್ಕೆ ನಾವು ಅಲ್ಲ MNHಳ್ಳಿ ಸ್ಟೇಷನ್ ಈಗ ಎಷ್ಟು ಅಲ್ಲಿ MNHಳ್ಳಿ ಸ್ಟೇಷನ್ ಅಲ್ಲೇ ಓವರ್ಲೋಡ್ ಅಂತ ಸಾಯ್ತಾ ಇದಾರೆ. ಸಾಲ್ವ್ ಮಾಡಿದ್ರು MNHಳ್ಳಿದು, ನೆನ್ನೆ ಸಾಲ್ವ್ ಮಾಡಿದ್ರು ನೀವು MNHಳ್ಳಿದು. ಅದು ಕೂಡ 3 ದಿನದಿಂದ ಪ್ರಾಬ್ಲಮ್ ಇತ್ತು. ಅಲ್ಲಿ ಓವರ್ಲೋಡ್ ಅಂತ ಅವ್ರು ಸಾಯ್ತಾ ಇದಾರೆ. ಅಲ್ಲಿಂದ ಏನ್ ಗೊತ್ತಾ, ಸಿಂಪಲ್ ಕೈ ತೊಳ್ಕೊಂಡು ಈಸಿ. ಇವಾಗ ಸುಪ್ರೀಂ ಬಾದಿ ತಾಲೂಕು, ಆಮೇಲೆ ಈ ಬರ್ತಾ ಇನ್ನೊಬ್ಬ ಕವಿತಾ ಮಾತಾಡಿದ್ವಿ. ನಾವೊಂದು ಹೇಳ್ತೀನಿ, ನಾನು ನಿಮ್ಮ ಸ್ಟಾಫ್ ಅವರಿಗೆ ಕನಿಷ್ಠ ಪಕ್ಷ ಈ 1 hour 2 hours 3 hours ಅಟ್ಲೀಸ್ಟ್ ಒಂದು ವೋಲ್ಟೇಜ್ ಕೊಡೋಕ್ಕೆ ಪ್ರಾಬ್ಲಮ್ ಏನು? ಒಂದ್ಸಲ ಮೋಟರ್ ಕೆಟ್ಟು ಹೋದ್ರೆ ಮೋಟರ್ 5,000 ಕೊಡಬೇಕು. ಏನ್ ಹೇಳಿ
18 ಒಳಗಡೆ ಇದ್ರೆ 3,000 ರೂಪಾಯಿ ಕೊಡಬೇಕು. ಅದ್ರ ಮೇಲೆ 5,000 ಕೊಡಬೇಕು. ಯಾರಿಗೆ? ಬರೀ 15 ಅವರಿಗೆ. ಮೋಟರ್ ರಿಪೇರ್ ಇದ್ರೆ 10,000 ರೂಪಾಯಿ, ಪಂಪ್ ಮೋಟರ್ 25,000 ರೂಪಾಯಿ. ರಾಜು, ಸರಿ ಸರ್. ಇಲ್ಲಿ ಏನಾಗಿದೆ ಗೊತ್ತಾ, ನಾವಿನ್ನ ಬಿಗಿನಿಂಗ್ ಇದ್ದೀವಿ. ಇನ್ನು ಮಾರ್ಚ್ ಫಸ್ಟ್ ವೀಕ್ ಈ ಗೋಲ್ ಆದರೆ ವಾಟ್ ಅಬೌಟ್ ರೆಸ್ಟ್ ಆಫ್ 2 months ಸಮ್ಮರ್ ನೋಡಿ ಸರ್, ಸಮ್ಮರ್ ನೋಡಿ ನೋಡಿ ಸರ್ ವೋಲ್ಟೇಜ್ ಸಮ್ಮರ್ ವೋಲ್ಟೇಜ್ ಇದ್ರೆ ಹೆಂಗ್ ಸರ್? ಏನಾಗುತ್ತೆ ಗೊತ್ತಾ, ಒಂದು ಹೇಳ್ತಾರೆ ನೋಡಿ ಸರ್, ವಿಡಿಯೋ ಮಾಡ್ಕೊಂಡು ಏನೇ ಗೊತ್ತಾ, ನಾವಿಲ್ಲಿ ಬಂದಿದ್ದು ಇದು ಮಾಡಬೇಕಾದ್ರೆ 5 ದಿವಸ ನಮ್ಮ ಹುಡುಗ ಹೇಳಿದಲ್ಲ, ಮ್ಯಾಟ್ರ್ ಆಫ್ 5 minutes ಕೆಲಸ ಮಾಡೋದು. ಆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಮಾಡಿ ಬಿಟ್ಬಿಟ್ಟಿದ್ದು ಇವೆಲ್ಲ ಮಾಡಿ ಬಿಟ್ಬಿಟ್ಟು ಅದಕ್ಕೆ ಇವಾಗ ಅದು ಬೇಡ. ಇದಕ್ಕೇನು ಮಾಡಬೇಕಂದ್ರೆ ನೀವು ಕರೆಕ್ಟಾಗಿ ನಮಗೆ ಸ್ಪಂದಿಸಿ. ಯಾಕಂದರೆ ಇವಾಗ ನಮ್ಮ ಮಾಧ್ಯಮ ಸ್ನೇಹಿತರು ಇದ್ದಾರೆ, ನಮ್ಮ ರೈತ ಜನನೂ ಇದ್ದಾರೆ. ಏನಾಗುತ್ತೆ ಅಂದರೆ ಇಲ್ಲಿ ನಾವು ಬಂದಿದ್ದು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋಕ್ಕಲ್ಲ, ಇಟ್ಸ್ ಅವರ್ ಡ್ಯೂಟಿ. ನಿಮ್ಮ ಡ್ಯೂಟಿ ನಮ್ಮ ಕೊಡೋಕ್ಕೆ, ನಮ್ಮ ಡ್ಯೂಟಿ ಅವ್ರು ಕೇಳೋಕ್ಕೆ. ಇದು ಹೊಸದಾಗಿ ಸ್ಯಾಂಕ್ಷನ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಾಮಿ, ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಅದು ಕಾರ್ಯಗತ ಮಾಡೋಕ್ಕೆ ನಿಮಗೆ ಡಿಲೇ ಆಗ್ತಾ ಇದೆ. ಅದು 20 ಕೋಟಿ ದುಡ್ಡಂದು ತಮಾಷೆನ ಅವನು ಯಾವನೋ ಒಂದು ಹೋಗ್ಬಿಟ್ಟು ಒಂದು ಕಾರ್ಪೊರೇಟ್ ಕಂಪ್ನಿ ಮಾಡಿಬಿಟ್ರೆ ಅವಿಂದ ನೀವು ಹೋಗ್ತೀರಾ, ನಿಮ್ಮಿಂದ ನಾವು ಕೆಲಸ ಯಾವತ್ತೂ ಅಷ್ಟೇ ಒಂದು ಕೆಲಸ ಮಾಡಿ. ಫಾರ್ಮರ್ಸ್ನ ಉದಾಸೀನ ಮಾಡಿದ್ರೆ ನೆಕ್ಸ್ಟ್ ಮುಂದೆ ನೆಟ್ಗಿರಲ್ಲ. ಯಾಕಂದರೆ ನಾನು ಮತ್ತೆ ಪದೇ ರಿಪೀಟೆಡ್ ಐ ಆಮ್ ಯೂಸಿಂಗ್ ದಿಸ್ ವರ್ಡ್. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇಷ್ಟು ವರ್ಷ ಗೌರವ ಇಟ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ಯಾಕಂದರೆ ನೀವು ಹೊಸದಾಗಿ ಸ್ಯಾಂಕ್ಷನ್ ಮಾಡೋಕ್ಕೆ ನೀವು ಹೇಳ್ಬೋದು ಬಜೆಟ್ ಇಲ್ಲ, ಬಜೆಟ್ ಆಗಿದೆ, ಆ ಬಜೆಟ್ ಅಲಾಕೇಟ್ ಆದ ಮೇಲೆ ಟೆಂಡರ್ ಆಗಿದೆ, ಟೆಂಡರ್ ಆದಮೇಲೆ ಡಿಲೇ ಆಗಬೇಕಾದ್ರೆ ಏನು ಕಾರಣ ಅದು ಬೇಕು ನನಗೆ. ಯಾಕಂದರೆ ನೀವು ಮಾಡ್ಕೊಂಬರೋಕ್ಕೆ ಕಷ್ಟ, ನನಗೆ ಗೊತ್ತಿವು. ನಾವು ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಅದನ್ನು ಕಾರ್ಯಗತ ಮಾಡೋಕ್ಕೆ ಇಷ್ಟೊಂದು ಪ್ರಾಬ್ಲಮ್, ಲ್ಯಾಂಡ್ ಪ್ರಾಬ್ಲಮ್ಮ ಇಲ್ಲ, ಅಲ್ಲಿ ಹೋದ ಗಲಾಟೆ ಬರ್ತಾರೆ ನಮ್ಮ ಜಾಗಕ್ಕೆ ಬರಬೇಡಿ ಅಂತ. ವಾಟ್ಸಾಂಗ್ ವಿತ್ ಪೀಪಲ್ ಇದಕ್ಕೆ ಏನಿದೆ ತಾವು ಆನ್ಸರ್ ಮಾಡಬೇಕು ಕರೆಕ್ಟಾಗಿ. ಇವತ್ತು ಏನಿದೆ ಡೇಟು 24 hours ಪ್ಲಸ್ ಮೈನಸ್ ಅಲ್ಲಿ ಬಂದು ಪೂಜೆ ಮಾಡಿದ್ರೆ ಮಾತ್ರ ಪೂಜೆ ಆಗಿ ನಮಗೆ ಬೇಕಾದ್ರೆ ಯಾವ್ದು ಬೇಕಾದ್ರೆ ಮಾಡ್ಕೊಂಡೋಗಿ ನಾಳೆ ಬಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ರೆ ತೆಂಗೆ ಬಿಡೋದು ಇಂಪಾರ್ಟೆಂಟ್ ಅಲ್ಲ. ಯಾವಾಗ ನಮ್ಮ ಕರೆಂಟ್ ಬರ್ತದೆ ಒಳ್ಳೆ, ಯಾಕಂದರೆ ಸಾಲ್ವೇಷನ್ ಇಂಪಾರ್ಟೆಂಟು. ನಮ್ಮ ರೈತಾಪಿ ಜನ ಇವತ್ತು ಸತ್ತು ಸುಣ್ಣಾಗಿದ್ದಾರೆ. ಸ್ವಾಮಿ ನಿಮ್ಗೆ ಗೊತ್ತಿಲ್ಲ, 2 ವರ್ಷದಿಂದ ಟೊಮೆಟೊ ಹಾಕಿ ಈ ಕೊತ್ತಂಬರಿ ಸೊಪ್ಪು ಹಾಕಿ ಕಂಪ್ಲೀಟ್ ಮಲ್ಕೊಂಡ್ಬಿಡೋದು ನಮ್ಮ ರೈತ ಜನ. ನಮ್ಗೆ ನೋವಾಗುತ್ತೆ. ಇದನ್ನು ನೀವು ಒಬ್ಬ ರೈತನ ಮಗ, ನೀವು ಆಮೇಲೆ ಮಿಗಿಲಾಗಿ ರೈತ, ಸುಮ್ಮನೆ ಹೆಂಗೆ ಹುಡುಗಿಗೆ ಹೆಂಗೆ ನಾಶ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಏನು ಕೊಡಿ ಎಷ್ಟು ಡಿಸೆಂಟಾಗಿ ನಿಂತ್ಕೊಂಡಿದ್ದಾರೆ. ಅವಾಗ ಇದಕ್ಕೆ ಹೆಂಗೆ ಗೊತ್ತಾ, ಇಷ್ಟೊತ್ತಿಗೆ ನನಗೆ ಹೇಳಿದ್ರು ರೈಬಿದೆಲ್ಲೋ ಅದ ಬಿಗತಮ್ಮ ಅಂತ. ನನಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಹೇಳಿದೆ ಜನ ಸೇರಿಸೋದು ಬೇಡ ಅಂತ ಇವ್ರು ಹೇಳಿದ್ದು. ಯಾಕೆ ದೊಡ್ಡವ್ರಿಗೊಂದು ಮರ್ಯಾದೆ ಕೊಟ್ಟು ಕರೆಕ್ಟಾಗಿ ಇದಕ್ಕೆ ಪ್ರೆಸ್ಸಿಗೆ ನೀವು ಹೇಳಬೇಕು ಯಾವತ್ತು ನಾವು ಸ್ಟಾರ್ಟ್ ಮಾಡಿಸ್ತೀವಿ ಅಂತ. ಅದಕ್ಕೆ ಹೆಚ್ಚು ಕಮ್ಮಿ 1 or 2 days ಸ್ಟಾರ್ಟ್ ಮಾಡದೇ ಇದ್ದರೆ 100% ಹೇಳ್ತಾ ಇದ್ದಾರೆ ತಾಲೂಕು ಪರವಾಗಿ, ನಮ್ಮ ರೈತ ಪರವಾಗಿ ಪರಿಣಾಮ ಚೆನ್ನಾಗಿರೋ ನೆಟ್ಗಿರಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕೆ ನಾವೇನಂತ ಹೇಳಿ ಸರ್, ಅದು ಈಗ ನಾವು ಹೇಳಿ ಬಸ್ಗೆ ಹೇಳಿ ಮಾಧ್ಯಮಿತ್ರರಿಗೆ ಹೇಳ್ಬಿಡ್ತಾರೆ. ಒಂದು ನಿಮಿಷ ತಾವು ಸ್ವಲ್ಪ ಜ್ವರ ಮಾತಾಡಬೇಕಾಗುತ್ತೆ. ರೈತ ಬಂದ್ರೆ ಎಲ್ಲರೂ ದಯವಿಟ್ಟು ಸ್ವಲ್ಪ ಕೇಳಿಸ್ಕೋಬೇಕು. ಎಡೆಬರ್ ಏನು ಹೇಳ್ತೀವಿ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ ನಾವು ಬೆಲೆ ಕೊಟ್ಟು ರೆಡಿ ಆಗೋಗಿದ್ದು. ಇಲ್ಲಪ್ಪ ಫಸ್ಟ್ ರಿಕ್ವೆಸ್ಟ್ ಮಾಡೋಣ, ನಮ್ಮ ಮಾತು ಕೇಳಿಲ್ಲ ಅಂದರೆ ಮುಂದೆ ಇದೆ ಅಂತ ಒಂದೇ ಒಂದು ನಾನು ನಿಮ್ಮನ್ನು ಕ್ವಶನ್ ಕೇಳಬೇಕು. ಸರ್ಕಾರದ ಆದೇಶ ಆಗಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಯಾವುದು ನಿಮ್ಮ ಡಿ ಡಿ ತಗೊಳ್ಳಿ ಮಾತಾಡ್ತೀವಿ. ಡಿ ಡಿಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ಕೋಟಿ ಆಗಿದೆ? ಒಂದು ಟೊಮೆಟೊ ಬೆಲೆ ಬೇಕಾದ್ರೆ ಇವತ್ತು 23 ಆಲೂಗಡ್ಡೆ 300 ರೂಪಾಯಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತೀವಿ, ಯಾರಪ್ಪ ನಮಗೆ ಹೇಗೆ ನಮ್ಮ ಡಿಪಾರ್ಟ್ಮೆಂಟ್ ಇದಕ್ಕೆ ನಮ್ಮ ಏನು ಭಾಸ್ಕರ್ ಲಾಸ್ಟ್ ಇವತ್ತು ಮಾತ್ರ 10 ಗಂಟೆಯಿಂದ ಕರೆಂಟ್ ಕೊಟ್ಟಿದ್ದೀರಾ ಸರ್? ಇಲ್ಲ, ಅದು ನಿನ್ನೆ 1 ನಿಮಿಷ ರೀ, 6 ಗಂಟೆ ಗಿಮಿಕ್ ಮಾಡಕ್ಕೆ ಹೋದ್ರೆ ನಿಮ್ಗೆ ಗೊತ್ತಿಲ್ಲ. ಇವಾಗ 1 hour ಟೈಮ್ ಕೊಟ್ಟು ಸಾಕು. ಐ ನೋ ಹೌ ಟು ಅಸೆಂಬಲ್ ದ ಪೀಪಲ್. ಇವ್ರಿಗೆ ಮರ್ಯಾದೆ ಕೊಟ್ಟಿದ್ದೀನಿ. ಯಾರು ನಾನು ಮಾತಾಡಿದ್ದು ಫೋನಲ್ಲಿ? ಯಾರಪ್ಪ ಮಾತಾಡಿದ್ದು? ನೀವು ಇನ್ನೊಬ್ಬ ಮಾತಾಡೋದು ಬಿಕಾಸ್ ಆಫ್ ಇವತ್ತು. ಯಾಕಂದ್ರೆ ಅಪ್ಸೆಟ್ ತೊಂದರೆ ಕೊಡಬಾರ್ದು, ರೈತರಿಗೆ ತೊಂದರೆ ಕೊಡಬಾರ್ದು ಅಂತ 5 ನಿಮಿಷ ಕೆಲಸ ಚೆನ್ನಾಗಿ ಸೇರಿಸೋದು ನಮ್ಮನ್ನು. ಇಸ್ ನಾಟ್ ಎ ಬಿಗ್ ಟಾಸ್ಕ್. ಯಾಕೆ ಗೊತ್ತಾ, ಇವತ್ತೇ ಹೇಳಿದ್ದೀರ 10 ಗಂಟೆ ಕರೆಂಟ್ ಕೊಟ್ಟಿದ್ದೀರಾ. ನಿನ್ನೆ 6 ಗಂಟೆಗೆ ಬಂದಿದೆ. ಅಲ್ಲ, ಈ ವಾರ ಇರೋದು 6 ಗಂಟೆ 10 ಗಂಟೆ ಆಮೇಲೆ ಇನ್ನೊಂದು ಏನು ಗೊತ್ತಾ,
ಇಲ್ಲಪ್ಪ ನಾನು ನಮ್ಮ ರಮೇಶ್ ಅಲ್ಲಪ್ಪ ಇವನಿಗೆ ಹೇಳಿದ್ರೆ ವೋಲ್ಟೇಜ್ ರೈಸ್ ಮಾಡಪ್ಪ ಟಾಪ್ ಅಪ್ ಮಾಡಪ್ಪ ಅಂತ ನಾವು ಅವಾಗ ಹೇಳ್ತೀವಿ ಇವಾಗ ಹೇಳ್ತೀನಿ ಯಾರೇ ಬೇಕು ನಮ್ಗೆ ಹೇಳ್ಬೇಕಾಗೋದು ನಮ್ಮ ರೈತರಿಗೆ ಕರೆಂಟ್ ಕೊಡೋಕೆ ಹೇಳಿದ್ವಿ ನಾವು. ಯಾಕೆ ಮಾಡೋಕ್ಕಾಗಲ್ಲ? ಯಾವ್ದು ನಿಮ್ಗೆ ತೊಂದರೆ ಕೊಡ್ತಾರೆ? ಏನು ಆಲೂರು ಪಂಚಾಯತ್ ಬಿಟ್ಟು ಬಿದ್ದಿದೆ ಅಲ್ಲಿ ನಮ್ಮ ಇದಕ್ಕೆ. ಆಮೇಲೆ ನಾಗೇಶ್ ಅವರು ಸುಮಾರು 15-14 ಕೋಟಿ ಸ್ಯಾಂಕ್ಷನ್ ಮಾಡಿ 20 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. 78 ಲಕ್ಷ ರೂಪಾಯಿ ಸ್ವತಃ ಅವರೇ ಬಂದಿದ್ದಾರೆ, ನಮ್ಮನ್ನು ಕರೆಸ್ಕೊಂಡು ಆವತ್ತೇ ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ ನಮ್ಮ ಪಂಚಾಯತಿ ಕಡೆಯಿಂದ. 2 ಎಕರೆ ಜಮೀನು ಸರ್ವೆ ನಂಬರ್ ಬಂದು 56 ಆಗಿದೆ ತಾನೆ? ಅಲ್ಲಪ್ಪ, ಸರ್ ಲ್ಯಾಂಡ್ ಆಗಿದೆ, ನಾವು ಲ್ಯಾಂಡ್ ಎಲ್ಲ ಲೆವೆಲ್ ಲ್ಯಾಂಡ್ ಆಗಿದೆ, ಸ್ಯಾಂಕ್ಷನ್ ಮಾಡ್ಸ್ಕೊಂಡ್ ಬಂದಿದ್ದೀವಿ. ಅದೇ ನಮ್ಮ ಇವಾಗ ಬಜೆಟ್ ಮಿನಿಸ್ಟ್ರು ಯಾರು ಜಾರ್ಜ್ ಕಡೆಯಿಂದ ಮಾಡಿ ಹೇಳ್ತಿದ್ದೀವಿ. ಯಾರು ನಿಮ್ಮ ಡಿ ಟಿ ಪುಣ್ಯಾತ್ಮ ನಂಬರ್ ಕೊಟ್ಟಿದ್ದ ಮಾತಾಡ್ತೀನಿ ನಾನು. ಡೋಂಟ್ ಪ್ಲೇ ವಿತ್ ಫಾರ್ಮರ್ಸ್. ರೈತರ ಶ್ರೀಜ ಅಲ್ಲ ರೀ. ಬನ್ನಿ ಸರ್, ನಮ್ಮ 2 ಪಂಚಾಯತಿಗೆ ಬನ್ನಿ. 2 ಪಂಚಾಯತ್ ಇದು ಹಿಂಗೋಯ್ತು. ನೀವು ನೋಡಿ ನಮ್ಮ ದಿವಸ ಕೊಡಿ. ನಮ್ಮ ಎಕ್ಸಿಕ್ಯೂಟಿವ್ ಗೀತಾನಾ ಕವಿತಾ. ನಮಸ್ತೆ ಸಾಹೇಬ್ರೆ. ಇವಾಗ ನಮ್ಮ ಆಲಂಗೂರು ಫೀಡರ್ ಇದಕ್ಕೆ ಒಂದು F5 ಬಡ್ಡಳ್ಳಿ ಸ್ಟೇಷನ್ನು ನಾಗೇಶ್ ಅವರು ಅದನ್ನು ಸ್ಯಾಂಕ್ಷನ್ ಮಾಡೋದು. ನಾನು ಮೊನ್ನೆ ಮಿನಿಸ್ಟ್ರಿಗೂ ಮಾತಾಡಿದೆ ಜಾರ್ಜ್ ಅವ್ರ ಸಾಹೇಬರಿಗೆ. ಅವರು ಚಾರ್ಜ್ ಆಗಿ ಅಂತ ಹೇಳ್ತಾರೆ. ಎಲ್ಲ ಕಂಪ್ಯೂಟು ನಮಗೆ ಸುಮಾರು 20 ಕೋಟಿ ಚಿಲ್ಲರೆ ಆಗಿ ಇವಾಂಟ್ ಎಷ್ಟು ಸ್ಟಾರ್ಟ್ ಬದುಕಿ ಏನು ಪ್ರಾಬ್ಲಮ್ ಏನು? ಇಂಡಸ್ಟ್ರಿಯಲಿಸ್ಟ್ ಆಗಿ ಮಾಡ್ತಾ ಇದ್ರು ಅವರು. ಒಂದ್ 4 ಕಾಸು ಬರುತ್ತೆ, ಎಂಜಿನ್ ಕಾಸು, ಅದನ್ನ ನಕ್ಕೋಬೇಕು ಅಂತ. ಅವ್ರಿಗೇನ್ ಬೆಲೆ ಕೊಡೋದಿರಿ ಸರ್? ಅದೇ ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ ಎಂಜಿನ್ ಕಾಸು ಬರುತ್ತಲ್ಲ, ಸ್ವಲ್ಪ ನೆಕ್ಕೋಬೋದಲ್ವಾ? ರೈತರ ತಂತ್ರ ಏನ್ ಕೊಡ್ತಾರೆ ರೈತರು? ಜೊತೆ ಕೇಳ್ಬೇಕು ನೀವು. ಮಾಡಿ, ನೀವು ಸ್ವೀಕಾರ ಮಾಡಿ. ತಗೊಳಪ್ಪ ದಯವಿಟ್ಟು. ತಾವು ಮೀಡಿಯಾ ಹೇಳಿ, ತಮ್ಮ ಮೆಸೇಜ್ ಬಿಟ್ಟು ಮಾತಾಡ್ಬಿಟ್ಟು ದಯವಿಟ್ಟು. ಎಲ್ಲ ಪಬ್ಲಿಕ್ ಇದ್ದಾರೆ. ಸರ್, ನಾನು ಕೆಪಿಟಿಸಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸತೀಶ್ ಅಂತ. ಟೆಂಡರ್ ಆಗಿದೆ, LOA ಈ ಮಂತ್ ಎಂಡ್ ಒಳಗಡೆ ಇಶ್ಯೂ ಆಗೋ ಚಾನ್ಸಸ್ ಇದೆ. ಏಪ್ರಿಲ್ ಎಂಡ್ ಅಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ. ಅಲ್ಲ, ನಾನು ಅಶ್ಯೂರೆನ್ಸ್ ಕೊಡ್ಬೋದ ನಮ್ಮ ಫಾರ್ಮರ್ಸ್ಗೆ ಆನ್ ಬಿಹಾಫ್ ಆಫ್ ಯುವರ್ ಆಫೀಸರ್ ಆಸ್ ವೆಲ್ ಆಸ್ ನಮ್ಮ ಮುಲ್ಬಾಲ್ ಸ್ಟಾಫ್ ಕಡೆಯಿಂದ. ಯಾವುದೇ ಕಾರಣಕ್ಕೆ ಐ ಡೋಂಟ್ ನೋ ಬಟ್ ಇವರು ಇನ್ನ ಪಾಲಿಟಿಕ್ಸ್ ನಂಗೆ ಅದು ಬೇಕಾಗಿಲ್ಲ. ನನಗೆ ನಮ್ಮ ರೈತರು ಬೇಕಷ್ಟೇ. ಕಲ್ಲೊಡಿತಾರೆ ಸರ್. ಈಗ ತಾವು ಫೋನ್ ಮಾಡಿದ್ರಿ ನನಗೆ, ನೀವು ಮಾಡಿದ್ರಿ, ನಿಮ್ಮ ಜೈ ಅವ್ರು 4 ಜನ ಮಾಡಿದ್ರು. ಏನು ರೆಸ್ಪಾನ್ಸ್ ಕೊಟ್ರಿ? ನಾವು ತಾವೇನು ಕೊಟ್ರಿ? ಏಪ್ರಿಲ್ 1ನೇ ತಾರೀಕು ಶಂಕುಸ್ಥಾಪನೆ ಮಾಡ್ತೀರಿ, ಸ್ಟಾರ್ಟ್ ಮಾಡ್ತೀವಿ ವರ್ಕ್ ಅಂತಂದ್ರೆ. ಅದಾದ್ಮೇಲೆ ಒಂದು ನಿಮಿಷ ಪ್ಲೀಸ್. ಅದಾದ್ಮೇಲೆ ಯಾವುದು ಫೀಲ್ಡರ್ 5ಗೆ ಮಣ್ಣಾಕ್ಲಿಂದ ಹೊಸ ಫೀಲ್ಡರ್ಗೆ ಇದು ಮಾಡ್ತೀವಿ ಅಂತ ಹೇಳ್ತೀರಿ. ಆಲ್ರೆಡಿ ನಾವು ಏನದು ಗುಡಿ ಹೊಡಿತಾರೆ ಅಂತ ಹೇಳ್ತೀವಿ. ನೀವು ಈಗ ನಿಮ್ಮ DD ಅವ್ರು ಹೇಳ್ತಿದ್ದಾರೆ ಏಪ್ರಿಲ್ ಲಾಸ್ಟ್ ವೀಕ್ ಅಂತಿದ್ದಾರೆ. ನಿಮ್ಮಲ್ಲೇ ಗೊಂದಲ ಇದೆ. ನೀವು ನೆನ್ನೆ 24 ಗಂಟೆ ಒಳಗೆ ನೀವು ಡಬಲ್ಗೆ ಮಾಡ್ತಾ ಇದ್ದೀರಿ. ನೀವು ನೆನ್ನೆ ತಾವೇನು ಹೇಳಿದ್ರಿ? ನೀವು ಮುಸ್ಕಾರ ಮಾಡಕ್ಕೆ ಹೋಗ್ಬಿಡಿ. ನೀವು ನಾವು ಅನುಕೂಲ ಮಾಡ್ಕೊಡ್ತೀರಿ. ನಾನೊಬ್ಬ ರೈತರ ಮಗ ಇದ್ದೀನಿ, ಶಿವಣ್ಣವ್ರಿಗೂ ಮಾತಾಡ್ತೀನಿ ಅಂದ್ರು. ಕರೆಕ್ಟಾ? ಸುಳ್ಳಿದೆ ಇದರಲ್ಲಿ. ತಾವೇನಂದ್ರಿ? ನೆನ್ನೆ ಏಪ್ರಿಲ್ 1ನೇ ತಾರೀಕು ಮಾಡ್ಕೊಡ್ತೀವಿ ಅಂದ್ರಿ. ಇವಾಗ ನಿಮ್ಮ DT ಹೇಳ್ತಿದ್ದಾರೆ ಏಪ್ರಿಲ್ ಲಾಸ್ಟ್ ವೀಕ್ ಅಂತಿದ್ದಾರೆ. ನಿಮಗೆ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿ 1 ವರ್ಷ ಆಗಿದೆ ಏನು ಸರ್? ಅದೇ ಒಂದು ಕಾರ್ಪೊರೇಟ್ ಕಂಪನಿಗಳು ಬೇರೆ ಕಂಪನಿಗಳು ಹೇಳಿದ್ರೆ ಸರ್ ಇಲ್ಲಿ ಕೇಳಿಸ್ಕೊಡಿ, ಫಸ್ಟ್ ಕೇಳಿಸ್ಕೊಬಿಡಿ. ನೀವು 24 ಗಂಟೆ ಕರೆಂಟ್ ಕೊಡ್ತೀರಿ. ನೀವು ರೈತರಿಗೆ ರಾತ್ರಿ 3 ಗಂಟೆಗೆ ಕೊಡ್ತೀರಿ. 3 ಗಂಟೆ ರೈತ ಎದ್ದೋಗ್ಬೋದಾ? ನೀವು ಬರ್ತೀರಾ ನೀವು ಆಫೀಸಿಗೆ 3 ಗಂಟೆಗೆ? ಸರ್, ಸರ್ಕಾರಿ ನೌಕರರು ಅಂದ್ರೆ ಇವ್ರ ನಾಟ್ ಸುಪ್ರೀಂ, ಇವ್ರ ದ ವರ್ಕರ್ಸ್ ಮತ್ತು ಪಬ್ಲಿಕ್ ಸರ್ವೆಂಟ್ಸ್. ನೀವೇನ್ ಮಾಡ್ತೀರಿ? ನೀವು ರಾತ್ರಿ 3 ಗಂಟೆಗೆ ಕೊಡ್ತೀರಿ. 4 ಗಂಟೆ ಜಂಪ್ ಕೊಟ್ಟಾಯ್ತು, ಇಲ್ಲ ಲೈನ್ ಬಾಲ್ ಹೋಗೋಯ್ತು, ಇನ್ನೊಂದಾಯ್ತು. ಅವಾಗ ಇದಾಗಬೇಕಾಗ್ತದೆ. ನಾವು ಬೆಳಗ್ಗೆ 6 ಗಂಟೆ ಕರೆಂಟ್ ಅಂತೀರಿ. ನೀವು 10 ಗಂಟೆಗೆ. ಈ ಒಂದು ತಿಂಗಳಲ್ಲಿ ನಿಮ್ದು ಮೀಟರ್ ಇದಿರ್ತದ ದಾಟ ತಗೊಳ್ಳಿ. ಎಷ್ಟು ಕರೆಂಟ್ ಕೊಡಿದ್ರು ನೋಡೋದು ನೀವು. ತೆಗ್ಸಿ ಸರ್, ನೀವು ತೆಗ್ಸಿ. ಒಂದು ತಿಂಗಳಲ್ಲಿ 11 ಸಲ ಇವರು ಆಫ್ ಮಾಡ್ತಾರೆ. ರೈತ 1 ಎಕರೆ ಟೊಮೆಟೊ ಬೆಳಿಬೇಕಂದ್ರೆ 3 ಲಕ್ಷ ಬೇಕು. 1 ಎಕರೆ ಹೂ ಬೆಳಿಬೇಕಂತಂದ್ರೆ 50,000 ರೂಪಾಯಿ ಬೇಕು. ಯಾವುದೇ ಬೆಳೆ ಆಗಿರಲಿ, ಯಾವುದು ಪುಕ್ಸೆಟ್ ಆಗ್ತಾ ಇಲ್ಲ ಏನು ಸರ್? ಇವತ್ತು ನಮ್ಮ ಭಾಗದ ರೈತರಿಗೆ, ಆಲಂಗೂರು ರೈತರಿಗೆ ಕೋಟ್ಯಾಂತರ ರೂಪಾಯಿ ಲಾಸು. ನೀವು ಕಟ್ಕೊಡ್ತೀರಾ? ಇಲ್ಲ ನಿಮ್ಮ ಸಂಬಳದಿಂದ ಕೊಡ್ತೀರಾ ನಮಗೆ? ಹೇಳಿ ನೀವು. ಯಾಕೆ ಕಟ್ಟಾಡ್ತೀರಿ ನೀವು ರೈತರ ಜೊತೆ? ನೀವು ಒಂದು ತಿಂಗಳು ರೈತರ ಜೊತೆ ನೀವೇನು ಕಟ್ಟಾಡ್ತೀರಿ? ನೀವು ಎಲ್ಲ ಒಣಗೋಗ್ಬಿಟ್ಟಿದೆ.
ಇಲ್ಲ ನಿಮ್ಗೆ ಜಾಗ ಕೊಡ್ಸ್ಕೊಟ್ಟಿಲ್ಲ ನಿಮ್ಗೆ ಬೇಡ ನಮ್ಮ ವೆಹಿಕಲ್ ಎತ್ಕೊಳ್ತೀವಿ ನಡೀರಿ ಅಲ್ಲಲ್ಲ ಜಾಗ ಇಲ್ಲ ಅಂತ ನಾವು ಇದೇ ಆಲಂಗೂರು ಶಿವಣ್ಣ ಅವರು ನಾವೆಲ್ಲ ಸೇರಿ ಸನ್ಮಾನ್ಯ ಮಾಜಿ ಸಚಿವರು ಎಚ್ ನಾಗೇಶ್ವರ ಅವರ ಒಂದು ನೇತೃತ್ವದಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ನಿಮ್ ಜಾಗ ಗುರುತಿಸ್ಕೊಟ್ರು. ಮಂಜೂರು ಮಾಡೋದಕ್ಕೆ 20 ಕೋಟಿ 78 ಲಕ್ಷ ರೂಪಾಯಿ 23,000 ರೂಪಾಯಿ ಆಂದೋಲನ ಬಂದಿದೆ ನಿಮ್ಗೆ. ಯಾಕೆ ಮಾಡಲಿ? 1 ವರ್ಷ ಡಿಲೇ ಯಾಕೆ ಮಾಡ್ತೀರಿ ನೀವುಗಳು? 1 ವರ್ಷ ಸಂಬಳ ತಗೊಂಡಿದ್ದೋಗ್ಬಿಡ್ತೀರಾ ನೀವು, ನಿಮ್ಮ ಜೈ ಅವರು, ನಿಮ್ಮ ಸ್ಟಾಫು 1 ವರ್ಷ ಸಂಬಳ ತಗೊಂಡಿದ್ದೋಗ್ಬಿಡ್ತೀರಿ ನೀವು. 1 ತಿಂಗಳ ಸಂಬಳ ಯಾರೋ ಒಂದು ಕರೆಂಟ್ ಬಿಲ್ ಮನೆ ಕಟ್ಟಲಿಲ್ಲ ಅಂತ ಬಂದು ಕಟ್ ಮಾಡ್ತೀರಿ ಹೊರಗೆ. ನೀವು ನಾವೇನು ಕಟ್ ಮಾಡ್ಬೇಕು ಇವಾಗ? ಅದೇನು ಕೇಸ್ ಮಾಡ್ತೀರ ನಮ್ಮಲ್ಲಿ ಮಾಡಿ ನೀವು ನಿಮ್ಮ ಆಫೀಸ್ ಬೀಗ ಹಾಕ್ತೀರಿ. ನಾವು ಕರ್ಸಿ ನೀವು ಯಾರನ್ನು ಕರ್ಸ್ತೀರಾ? ನೀವು ಏನು ರೈತರುಗಳು ಆಟ ಆಡ್ತೀರಿ ನೀವು? ಅನ್ನ ಕೊಡೋ ರೈತರಿಗೆ ಈ ತರ ತೊಂದರೆ ಕೊಟ್ರೆ ಹೆಂಗ್ ಸ್ವಾಮಿ? ಏನ್ ಸರ್ ಹೇಳಿ ಸರ್ ತಾವು? ಇದು KPTCL ಹೌದು ಮಾಡೋರು KPTCL ನಾವು ಮಾಡೋದಲ್ಲ. ಅಲ್ಲಿಗೆ ನಿಮ್ ಜವಾಬ್ದಾರಿ ಇಲ್ವಾ? AWL ನಿಮ್ಗೆ ಏನೋ ಜವಾಬ್ದಾರಿ ಇಲ್ವಾ? ಅಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೀವಿ. ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ? ಸರ್ ಅದಕ್ಕೆ ಉತ್ತರ ಬೇಡ. ಅಲ್ಲಲ್ಲ ನಿಮ್ಗೆ ಇದು ಸಂಬಂಧ ಇಲ್ವಾ? ಪ್ರಕಾಶ್ ಒಂದು ನಿಮಿಷ ನಿಮಗೂ ತಾವು ಮಾತಾಡಿ ನಿಮಿಷ ನೀವು ಮಾತಾಡಿ. ಅದೇ ಹೇಳ್ತೀನಿ. ಈಗ ಸಬ್ ಸ್ಟೇಷನ್ ನಿರ್ಮಾಣಕ್ಕೂ ನಿಮಗೂ ಸಂಬಂಧ ಇಲ್ವಾ? ಅಲ್ಲ ನಾವು ರಿಕ್ವೆಸ್ಟ್ ಮಾಡ್ಬೋದು ಅವ್ರಿಗೆ. ಅಲ್ಲ ರಿಕ್ವೆಸ್ಟ್ ಅಲ್ಲ, ನಿಮ್ಗೆ ಸಂಬಂಧ ಇದೆಯಾ ಇಲ್ವಾ? ನಿಮ್ಗೆ ಸಂಬಂಧ ಇಲ್ಲ ಜನ ಸಂಬಂಧ ಯಾರಿಗಾರ ಅವ್ರೇ ಕಳ್ಸೋಣ ಇಲ್ಲಿಗೆ. ಸರ್ ಈಗ ಸ್ಟೇಷನ್ ಕೆಲಸ ಮಾಡೋರು KPTCL ಸರ್ KPTCL ನಾವು ಕರೆಂಟ್ ಅವ್ರ ಹತ್ರ EC ಪಬ್ಲಿಕ್ ಕೊಡೋದು ನಮ್ಮ ಕೆಲಸ. ನಾವು ಕರೆಂಟ್ ಕೊಡ್ತಾ ಇದೀವಿ ನಿಮ್ಗೆ. ಓಕೆ ಸ್ಟೇಷನ್ ಮಾಡೋರು ಅವರು. ಯಾರು ಸ್ಟೇಷನ್ ಮಾಡೋರು? KPTCL. KPTCL ಶಿವಣ್ಣ ಮಾತಾಡಿದ್ದಾರೆ, ಇದು ಆಗೋದಕ್ಕೂ ಅವ್ರು ಮಾತಾಡಿದ್ದಾರೆ. ಅದಲ್ಲ ಜವಾಬ್ದಾರಿ ಏನಿಲ್ವಾ? ನೀವು AWL ನಿಮ್ದು ಏನಿಲ್ವಾ? ನಾವು ಹೋದವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಸರ್ ರಿಕ್ವೆಸ್ಟ್ ಮಾಡೋದಲ್ಲ ನಿಮ್ ಕೆಲಸ. ರಿಕ್ವೆಸ್ಟ್ ಮಾಡೋದಲ್ಲ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೈತರನ್ನ ರಿಕ್ವೆಸ್ಟ್ ಕೇಳ್ರಿ ಅವ್ರ. ಅಲ್ಲ ಒಂದು ನಿಮಿಷ ಇರಿ, ಅವ್ರನ್ನ ಮಾತ್ರ ರಿಕ್ವೆಸ್ಟ್ AWL ಅಂದ್ರೆ ಏನ್ ಸರ್? ಅಲ್ಲ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಏನು? ಕರೆಕ್ಟ್. ನಾವು ಸಂಬಂಧ ಇಲ್ಲ ಹೇಳ್ತೀರಿ ನೀವು? ಅಲ್ಲ ಸಂಬಂಧ ಇಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮಾಡ್ಕೊಳ್ಳಿ ಜಲ್ದಿ ಅಂತ. ರೈತರ ಪ್ರಾಬ್ಲಮ್